7,408 ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಾರೆ. ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕಾದ್ರೂ ಕೂಡ ಮಾಡ್ತಾರೆ. ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಎಲ್ರಿಗೂ ಭಾಳ ಸ್ಟ್ರಿಕ್ಟಾಗಿ BBMPನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತು ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ. ನೋಡಿ, ಕೇಂದ್ರ ಸರ್ಕಾರ ನಾವು 100 ದಿನ ಈಗಿದೆ, ನಾರ್ಮಲ್ ಡೇಸ್ನಲ್ಲಿ 100 ದಿನ ಉದ್ಯೋಗ ಕೊಡೋದು ಅಂತ ಇದೆ. 100 ದಿನ ಉದ್ಯೋಗ ಕೊಡೋದು ಅಂತ. ಬರಗಾಲ ಬಂದರೆ 150 ದಿನ ಹೆಚ್ಚು ಮಾಡಬೇಕು, 50 ದಿನ ಹೆಚ್ಚು ಮಾಡಬೇಕು. ಅದು ಕೊಡಲೇಬೇಕು. ಅದನ್ನು ಇಟ್ಸ್ ಮ್ಯಾಂಡೇಟ್ರಿ. ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು 4 ತಿಂಗಳುಗಳಾದರೂ ಕೂಡ, ಸೆಪ್ಟೆಂಬರ್ 20 ತಾರೀಕು ಪತ್ರ ಬರೆದರೂ ಕೂಡ ಇವತ್ತಿನವರೆಗೆ 150 ದಿನ ಕೊಡಲಿಲ್ಲ. 7,408 ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಾರೆ. ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕಾದ್ರೂ ಕೂಡ ಮಾಡ್ತಾರೆ. ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಎಲ್ರಿಗೂ ಭಾಳ ಸ್ಟ್ರಿಕ್ಟಾಗಿ BBMPನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತು ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ. ನೋಡಿ, ಕೇಂದ್ರ ಸರ್ಕಾರ ನಾವು 100 ದಿನ ಈಗಿದೆ, ನಾರ್ಮಲ್ ಡೇಸ್ನಲ್ಲಿ 100 ದಿನ ಉದ್ಯೋಗ ಕೊಡೋದು ಅಂತ ಇದೆ. 100 ದಿನ ಉದ್ಯೋಗ ಕೊಡೋದು ಅಂತ. ಬರಗಾಲ ಬಂದರೆ 150 ದಿನ ಹೆಚ್ಚು ಮಾಡಬೇಕು, 50 ದಿನ ಹೆಚ್ಚು ಮಾಡಬೇಕು. ಅದು ಕೊಡಲೇಬೇಕು. ಅದನ್ನು ಇಟ್ಸ್ ಮ್ಯಾಂಡೇಟ್ರಿ. ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು 4 ತಿಂಗಳುಗಳಾದರೂ ಕೂಡ, ಸೆಪ್ಟೆಂಬರ್ 20 ತಾರೀಕು ಪತ್ರ ಬರೆದರೂ ಕೂಡ ಇವತ್ತಿನವರೆಗೆ 150 ದಿನ ಕೊಡಲಿಲ್ಲ.